ಅಲ್ಲ, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ವಾ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿರೋದು ಅಲ್ವಾ. ನಾವು ಬರ ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಏನೊಂದು ಸಂದೇಶ ಅಲ್ಲ ಸರ್, ಅದು ಮುಂದೆ ತೀರ್ಮಾನ ಮಾಡ್ತಾರೆ. ಇಬ್ರು ಬಯಸಿದ್ರಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು, ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು. ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಬಹಳ ಚರ್ಚೆ ನಡೀತಾ ಇದೆ. ಅಲ್ಲ, ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ ಅವರು. ಬಟ್ ರನ್ವೇಲಿ ಈ ಥರ ಚರ್ಚೆಗಳು ಅಗತ್ಯ ಇತ್ತ? ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ ಅಷ್ಟೇ ನೋಡಿರೋದು ನಾವು. ಇಬ್ಬರಿಗೆ ಫಸ್ಟ್ ಮಾತಾಡ್ತಾರೆ, ಆಮೇಲೆ ಸಪ್ರೇಟ್ ಕರ್ಕೊಂಡೋಗಿ ಇವರೇ ಮಾತಾಡಿಸ್ತಾರೆ. ಎಲ್ಲ ಇವ್ರ ನಡುವೆ ಏನು ಒಂದು ಬಾಂಧವ್ಯ ಇಲ್ಲ, ಒಂದು ಒಗ್ಗಟ್ಟಿಲ್ಲ ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ. ಪ್ರತ್ಯೇಕವಾಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂಥದ್ದು. ಅದ್ರ ಬಗ್ಗೆ ನಾನೇನು ಹೇಳಕ್ ಬರೋದಿಲ್ಲ, ನೋ ಕಾಮೆಂಟ್ಸ್. ಅದೇ ಸಂದರ್ಭದಲ್ಲಿ ಸರ್, ಜರ್ಮನಿ ಫೆಡರಲ್ ಚಾನ್ಸಲರ್ ಅವರು ಬಂದಾಗ ಸಿಎಂ ಡಿಸಿಎಂ ಅವರು ಸ್ವಾಗತ ಮಾಡಲಿಲ್ಲ ಅನ್ನೋದು ಟೀಕೆ, ಭ್ರಷ್ಟಾಚಾರ ಉಲ್ಲಂಘಿಸಿದ್ದಾರೆ. ಅಲ್ಲ, ಏನು ಡೈರೆಕ್ಷನ್ಸು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಬಂದಿದೆ, ಗೌರ್ಮೆಂಟ್ ಆಫ್ ಇಂಡಿಯಾದ ಬಂದಿದೆ, ಅದರ ಪ್ರಕಾರ ಅವರು ಮಾಡಿರ್ತಾರೆ. ಅವರು ನೋಡಿ, ಒಂದು ರಾಜ್ಯಕ್ಕೆ ಬರ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಧಿಕೃತವಾಗಿ ಇಲ್ಲಿದೆ ಅಲ್ವಾ, ಅದಕ್ಕೇನು ಗೌರವ ಸಿಗಬೇಕೋ ಅದು ಸಿಗಬೇಕು. ಒಬ್ಬ ಚಾನ್ಸಲರ್, ಹೆಡ್ ಆಫ್ ದಿ ಸ್ಟೇಟ್ ಆಫ್ ಎ ಕಂಟ್ರಿ, ಅವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂದಾಗ ನಮಗೂ ಕೂಡ ಒಂದಿಷ್ಟು ಅವರಿಗೆ ಗೌರವ ತೋರಿಸೋದಕ್ಕೆ ಅವಕಾಶ ಕೊಡಬೇಕಲ್ವ. ಅದನ್ನು ಅವರು ತಿಳಿಸ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಅಂತ ನನಗನ್ಸೋದು. ಯಾಕೆಂದರೆ ನಾವು ಕೂಡ ಬೇರೆ ಬೇರೆ ದೇಶದಲ್ಲಿ ಹೋದಾಗಂಥ ಸಂದರ್ಭದಲ್ಲೆಲ್ಲ ಯಾವ ರೀತಿ ಅವರು ಶಿಷ್ಟಾಚಾರಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೇವೆ. ನಮ್ಮ ರಾಜ್ಯಕ್ಕೆ ಬಂದಾಗ ಒಂದು ಅಧಿಕೃತವಾದ ರಾಜ್ಯ ಸರ್ಕಾರ ಇರುವಾಗ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಈ ರೀತಿಯೇ ಇದೆ. ಅವ್ರ ದೇಶದಲ್ಲಿ ಏನಿದೆ ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶದಲ್ಲಿ ಒಂದು ಸ್ಟೇಟ್ ಇರುತ್ತೆ, ಒಂದು ಸೆಂಟರ್ ಇರುತ್ತೆ. ಒಂದು ಸ್ಟೇಟಿಗೆ ಅದಕ್ಕೆ ಆದಂಥ ಒಂದಿಷ್ಟು ಅಧಿಕಾರಗಳಿದ್ದಾವೆ. ಯಾರೊಬ್ಬರು ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು, ಆ ದೇಶದ ರಾಷ್ಟ್ರಪತಿಗಳು ಬರ್ತಾರೆ ಅಂದಾಗ ಒಂದಿಷ್ಟು ನಮಗೂ ಒಂದಿಷ್ಟು ಅವರಿಗೆ ಗೌರವ ಕೊಡಬೇಕು ಅನ್ನೋದು ಇರುತ್ತೆ. ಅದು ಗೊತ್ತಿಲ್ಲ ನನಗೆ, ಆದರೆ ಅವರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ತಿಳ್ಕೋಬೇಕು. ಮಿನಿಸ್ಟರ್ ಇನ್ ವೈಟಿಂಗ್ ಅಂತ ಹೇಳಿ ಹೋಗಿದ್ದಾರೆ, ಆದರೆ ಅವರು ಯಾರನ್ನೂ ರಾಜ್ಯ ಸರ್ಕಾರದನ್ನು ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅವ್ರದ್ದೇ ಪ್ರೆಸ್ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರೆಸ್ಸಿಗೂ ಯಾರನ್ನೂ ಕರೆದಿಲ್ಲ. ಈ ರೀತಿ ಒಂದು ರೀತಿಯಲ್ಲಿ ಏನೋ ಗೌಪ್ಯವಾಗಿ ಬಂದು ಗೋಪ್ಯವಾಗಿ ಹೋದರು ಅನ್ನೋ ಆಗಬಾರ್ದಲ್ವ. ಆ ರೀತಿ ಆಗಬಾರ್ದು. ನಾವು ಅವರಿಗೆ ಗೌರವ ಕೊಡಬೇಕು. ನಮ್ಮ ರಾಜ್ಯಕ್ಕೆ ನಮಗೂ ಇರುತ್ತೆ, ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕಾದಂಥ ಅವಕಾಶಗಳು ನಮಗೂ ಸಿಗಬೇಕಲ್ವ. ಕಾರಾಗೃಹ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ವರದಿ ಸಲ್ಲಿಕೆ ಮಾಡಿದೆಯಾ? ಇವತ್ತು ಮಾನ್ಯ ಹಿತೇಂದ್ರ ಅವರು, ನಾವೇನು ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದು, ಇವತ್ತು ವರದಿ ಕೊಟ್ಟಿದ್ದಾರೆ. ಆ ವರದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಆನಂತರ ಅದನ್ನು ಅವಶ್ಯಕತೆ ಇದ್ದರೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೇನೆ. ಸುಧಾರಣಾ ಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ, ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನು ಮನೆ ಮುಖ್ಯಮಂತ್ರಿಗಳಿಗೂ ತಿಳಿಸ್ಬೇಕಾಗ್ತದೆ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಏನೆಲ್ಲ ಅವ್ರ ರೆಕಮೆಂಡೇಶನ್ಸ್ ಇದೆ, ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಹೋಗಲೇಬೇಕದು. ಸರ್, ರಾಜಣ್ಣ ಈಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಸರ್. ಯಾಕಂದರೆ ಇದು ದಿನ ಅಡ್ಮಿನಿಸ್ಟ್ರೇಷನ್ ಮೇಲೂ ಪ್ರಭಾವ ಬೀರ್ತಾ ಇದೆ. ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ, ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಹೇಳಿ ಅಂತ. ಅಲ್ಲ, ಅದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ. ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಬಳ್ಳಾರಿ ವಿಚಾರದಲ್ಲಿ ಸರ್, ಇನ್ನೂ ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಆಗಿಲ್ಲ, ಸತೀಶ್ ರೆಡ್ಡಿ ಅರೆಸ್ಟ್ ಆಗಿಲ್ಲ. ಎಲ್ಲೊಂದು ಕಡೆ ಈ ಕೇಸ್ನ ಹಳ್ಳ ಹಿಡಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಟೀಕೆ. ಅದನ್ನು ತನಿಖೆ ಮಾಡಿ ಅವರು ನಾವು ದಿನನಿತ್ಯ ವಿರೋಧ ಪಕ್ಷದವ್ರನ್ನ ಕೇಳಿಕೊಂಡು, ದಿನನಿತ್ಯ ಕಾಂಗ್ರೆಸ್ ಪಕ್ಷದ ಕೇಳಿಕೊಂಡು ಅದನ್ನು ಮಾಡೋದಿಲ್ಲ ಪೊಲೀಸವರು. ಅವ್ರಿಗೇನು
ನಿರ್ದಿಷ್ಟವಾದಂಥ ತನಿಖೆ ಮಾಡೋದಕ್ಕೆ ಅವರಿಗೆ ಹೇಳಿರ್ತಾರೆ, ಅದನ್ನು ಮಾಡ್ತಾರೆ. ಅದನ್ನು ಇದು ಸರಿ ಅದು ಸರಿ ಇಲ್ಲ ಅನ್ನೋದು ನಾವು ಈಗ ಹೇಳಕ್ಕೆ ಬರೋದಿಲ್ಲ. ಜನಾರ್ದನ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ ಸರ್, ಈ ಕಡೆ ಭರತ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ. ನೋಡಿ, ಅರೆಸ್ಟ್ ಮಾಡಿ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಅದನ್ನೆಲ್ಲ ನಾವು ಇಲ್ಲಿ ಸೂಚನೆ ಕೊಡೋದಿಲ್ಲ. ಅವರು ಅಲ್ಲಿ ತನಿಖೆ ಮಾಡುವಾಗ ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಅವರಿಗೆ ಅಗತ್ಯ ಬಿದ್ದಿದೆ, ಇದು ಮಾಡಬೇಕು ಅಂದಾಗ ಮಾಡ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್, ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಇಲ್ಲ, ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ದು ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನನಗೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ದರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ಥರ ಆಗ್ತಾ ಇದೆ ಅಂತ ಪತ್ರ ಬರೆದಿದ್ದಾರೆ ಸರ್, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು. ಅದನ್ನು ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ. ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.